ಸುರಪುರದ ಅಸೆಂಬ್ಲಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 12,272 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ರಾಜು ಗೌಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸುರಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ 12,272 ಮತಗಳಿಂದ ರಾಜಾ ವೇಣುಗೋಪಾಲ್ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸುರಪುರ ಅಸೆಂಬ್ಲಿ ಬೈ ಎಲೆಕ್ಷನ್ ನ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಲೋಕಸಭಾ ಚುನಾವಣೆಯ ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ, ಮತ್ತೊಂದ್ ಕಡೆ ಸುರಪುರ ಬೈ ಎಲೆಕ್ಷನ್ ನ ಡೀಟೇಲ್ಸ್. ಬಿಜೆಪಿಯ ಅಭ್ಯರ್ಥಿ ರಾಜು ಗೌಡಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸೋತಿದ್ರು, ಈಗ ಉಪಚುನಾವಣೆಯಲ್ಲೂ ಕೂಡ ಸತತವಾಗಿ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಕಲಬುರಗಿಯ ಡೀಟೇಲ್ ಸಿಗ್ತಾ ಇದೆ. ಹಾವು ಏಣಿಯಾಟ ಮುಂದುವರೆದಿದೆ. ಈಗ ರಾಧಾಕೃಷ್ಣ ದೊಡ್ಡಮನಿ ಅವರ ಸರದಿ 3,796 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಹಾಲಿ ಸಂಸದರು ಸದ್ಯ ಅಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. 3,796 ಮತ. ಈ ಲೀಡ್ ಇದೆಯಲ್ಲ, ಇದು ಯಾವಾಗ ಬೇಕಾದರೂ ಚೇಂಜ್ ಆಗಬಹುದಾದಂಥ ಲೀಡು. ಲೋಕಸಭೆಯಲ್ಲಿ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು, ಯಾವುದೇ ರೌಂಡಲ್ಲಿ ಬೇಕಾದರೂ ಚೇಂಜ್ ಆಗಬಹುದು. ಬಟ್ ನೆಕ್ಸ್ಟ್ ರೌಂಡಲ್ಲಿ ಏನು ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಸೊ ಬಹಳ ಕಡಿಮೆ ಮಾರ್ಜಿನ್ ಲೀಡ್ ರಾಧಾಕೃಷ್ಣ ದೊಡ್ಡಮನಿ ಅವರು ಪಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾರಿಗೆ ಎಷ್ಟು ಮತ ಗಮನಿಸ್ತಾ ಇದ್ದೀರಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ 56,631 ಮತಗಳಿಂದ ಮುನ್ನಡೆಯಲ್ಲಿದ್ದು ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ 50,000ಕ್ಕೂ ಹೆಚ್ಚು ಮತಗಳ ಲೀಡನ್ನ ಹೊಂದಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ 56,631. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಲೀಡ್ ನಲ್ಲಿರೋದು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ 1,30,30 ವೋಟ್ಗಳಿಂದ 1,30,30 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭರ್ಜರಿ ಮುನ್ನಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಪಿಸಿ ಗದ್ದಿಗೌಡ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ 8,422 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ರಾಜು ಅಲಗೂರ್ ಅವರ ವಿರುದ್ಧ 20,387 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಲಿ ಸಂಸದರು ರಮೇಶ್ ಜಿಗಜಿಣಗಿ ಅಂತರವನ್ನ ಕಾಯ್ದುಕೊಳ್ಳುವಲ್ಲಿ 20,000 ಮತಗಳ ಅಂತರವನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ವಿಜಯಪುರದಲ್ಲಿ. ಸೊ ಇಲ್ಲಿ ಈಗ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯಲ್ಲಿ ಅವರ ಲೀಡು 4,286 ತಲುಪಿದೆ. ಅಂದರೆ ಜಾಸ್ತಿ ಆಗ್ತಿದೆ ರಾಧಾಕೃಷ್ಣ ದೊಡ್ಡಮನಿ ಅವರ ಲೀಡು. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸಮಸ್ಯೆಯ ಮುನ್ಸೂಚನೆ ಶುರುವಾಗಿದೆ. 4,286 ವೋಟ್ನಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಲೀಡಲ್ಲಿದ್ದಾರೆ. ರಾಯಚೂರಲ್ಲಿ ಕುಮಾರ್ ನಾಯಕ್ ನಿರಂತರವಾಗಿ ಲೀಡ್ ಇದೆ. 11,000 ಲೀಡಲ್ಲಿದ್ದಾರೆ ಸದ್ಯಕ್ಕೆ. ರಾಜಾ ಅಮರೇಶ್ವರ್ ನಾಯಕ್ ಅವರ ಟಿಕೆಟ್ ವಿಚಾರದಲ್ಲಿ ನಡೆದಂಥ ಗೊಂದಲಗಳೇನಿದ್ದಾವೆ ಮತ್ತು ಬಿಜೆಪಿಯಲ್ಲಿ ಇರುವಂಥ ಸಮಸ್ಯೆಗಳೇನಿದ್ದಾವೆ ಎಫೆಕ್ಟ್ ಆದಂಗೆ ಕಾಣಿಸ್ತಾ ಇದೆ. ಇದು ಬಹಳ ಅಚ್ಚರಿಯ ಫಲಿತಾಂಶ ಬೀದರಲ್ಲಿ ನೋಡ್ತಾ ಇರೋದು. ಸಾಲ್ ಖಂಡ್ರೆ ಭಗವಂತ ಖೂಬಾ ಲಾಸ್ಟ್ ಟೈಮ್ ಈಶ್ವರ್ ಖಂಡ್ರೆಗೆ ಸೋಲಿಸೋದಕ್ಕಾಗಲಿಲ್ಲ ಭಗವಂತ ಖೂಬಾ ಅವರನ್ನು. ಈ ಸಲ ಅವರ ಮಗ ಸೋಲಿಸೋ ಹಂತದಲ್ಲಿದ್ದಾರೆ ಸಾಗರ್ ಖಂಡ್ರೆ. ಸೊ ಇಲ್ಲಿ 58,000 ಲೀಡಲ್ಲಿ ಭಗವಂತ ಖೂಬಾ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಸಾಗರ್ ಖಂಡ್ರೆ ಲೀಡಲ್ಲಿದ್ದಾರೆ. 58,000 ಲೀಡು. ಕೊಪ್ಪಳದ್ದು ಯಾವ ಕ್ಷಣದಲ್ಲಾದರೂ ಬದಲಾಗಬಹುದಾದಂಥ ಫಲಿತಾಂಶ. 4,446 ಲೀಡು. ಸದ್ಯ ಕಾಂಗ್ರೆಸ್ನ ಅಭ್ಯರ್ಥಿ ಲೀಡಲ್ಲಿದ್ದಾರೆ. 4,446 ವೋಟುಗಳಲ್ಲಿ ಲೀಡಲ್ಲಿದ್ದಾರೆ. ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಶ್ರೀರಾಮುಲು ಕತೆ ಬಳ್ಳಾರಿಯಲ್ಲಿ ರಾಜಕೀಯವಾಗಿ ಮುಗಿದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಆರಂಭದಿಂದಲೂ ಕೂಡ ಅವರು ಹಿನ್ನಡೆಯನ್ನೇ ಅನುಭವಿಸ್ತಾ ಇದ್ದಾರೆ. ಬಳ್ಳಾರಿಯ ಮೇಲೆ ಇದ್ದಂಥ ಶ್ರೀರಾಮುಲು ಅವರ ಹಿಡಿತ ಕೈ ತಪ್ಪಿ ಹೋಗಿರುವಂಥ ಮುನ್ಸೂಚನೆ ಇದು. ಇಲ್ಲ ಅಂತಾದರೆ ಆರಂಭದಿಂದಲೂ ಅವರು ಹಿನ್ನಡೆಯನ್ನು ಅನುಭವಿಸಿ ಈಗ 74,000ಕ್ಕೆ ಬಂದು ತಲುಪಿದ್ದಾರೆ. ಸೊ ಇದು ಕಡಿಮೆ ನಂಬರೂ ಅಲ್ಲ ಮತ್ತು ಶ್ರೀರಾಮುಲು ಪಾಲಿಗೆ ಅದು ಬಹಳ ಸಮಸ್ಯೆಯನ್ನು ತಂದೊಡ್ಡುವಂಥ ನಂಬರ್. ಬಸವರಾಜ ಬೊಮ್ಮಾಯಿ ಸದ್ಯ ಮುನ್ನಡೆಯಲ್ಲಿದ್ದಾರೆ. 18,815 ಮತಗಳ ಅಂತರದಲ್ಲಿ ಬೊಮ್ಮಾಯಿ ಲೀಡಲ್ಲಿದ್ದಾರೆ. ಸೊ ಒಂದು ಹಂತದಲ್ಲಿ ಆನಂದ್ ಸ್ವಾಮಿ ಅವರು ಮುನ್ನಡೆಗೆ ಬಂದಿದ್ರು. ಪ್ರಹ್ಲಾದ್ ಜೋಶಿ ಅವರ ಲೀಡು ಸದ್ಯಕ್ಕೆ 72,328. ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಗೆಲುವಿನ ಕಡೆಗೆ ಮುಖ ಮಾಡ್ತಿದ್ದಾರೆ ಅಥವಾ ಗೆಲುವಿನ ಕಡೆಗೆ ದಾಪುಗಾಲು ಹಾಕ್ತಾ ಇದ್ದಾರೆ.
ಕಾಗೇರಿಯವರದು ನನ್ನ ಪ್ರಕಾರ ಗೆಲುವು ಫಿಕ್ಸ್. ಅದು 1.5 ಲಕ್ಷ ಲೀಡು ಸದ್ಯಕ್ಕೆ. ಇದನ್ನ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮ್ಯಾಚ್ ಮಾಡೋದು ಸಾಧ್ಯ ಇಲ್ಲ, ಮುಂದಿನ ಸುತ್ತುಗಳಲ್ಲಿ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನನ್ನ ಪ್ರಕಾರ ಇದು ವಿಶ್ವೇಶ್ವರ ಹೆಗಡೆಯವರದು ಗೆಲುವು ಖಚಿತ ಅಂತ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್, ಎರಡು ಫ್ಯಾಮಿಲಿಗಳ ಮಧ್ಯೆ ನಡೀತಾ ಇರುವಂತ ಯುದ್ಧ. ಈ ಬಾರಿ ಶಾಮನೂರು ಫ್ಯಾಮಿಲಿ ಕಡೆಗೆ ಜನ ಒಲವು ತೋರಿಸಿದ ರೀತಿಯಲ್ಲಿ ಕಾಣ್ತಿದೆ. ಕಾರಣ ಗಾಯತ್ರಿ ಸಿದ್ದೇಶ್ವರ್ ಈಗ ಅಭ್ಯರ್ಥಿ, ಹಿಂದೆ ಸಿದ್ದೇಶ್ವರ ಅಭ್ಯರ್ಥಿ, ಅದಕ್ಕೂ ಹಿಂದೆ ಸಿದ್ದೇಶ್ವರರ ತಂದೆ ಅಭ್ಯರ್ಥಿ. ಇಲ್ಲಿ ಶಾಮನೂರು ಅಭ್ಯರ್ಥಿ ಆಗಿದ್ರು, ಮಲ್ಲಿಕಾರ್ಜುನ್ ಅಭ್ಯರ್ಥಿ ಆಗಿದ್ರು, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅಭ್ಯರ್ಥಿ. BY ರಾಘವೇಂದ್ರ, ಗೀತಾ ಶಿವರಾಜ್ ಕುಮಾರ್, ಇದು ಎರಡು ಫ್ಯಾಮಿಲಿಗಳ ಮಧ್ಯೆ ಇರುವಂತ ಜಟಾಪಟಿ. 89,000 ಲೀಡಲ್ಲಿ ರಾಘವೇಂದ್ರ ಅವರಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಪಾರ್ಟ್ ಟೈಮ್ ರಾಜಕಾರಣಿ ಆಗಿದ್ರು ಶಿವಮೊಗ್ಗ ಜನರಿಗೆ, ಸೊ ಅದು ವರ್ಕ್ ಆಗಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ 1,23,000 ಲೀಡು, ಇದು ಕೂಡ ಆಲ್ಮೋಸ್ಟ್ ಗೆಲುವಿನ ಸನಿಹ. ಕೋಟಾ ಶ್ರೀನಿವಾಸ್ ಪೂಜಾರಿ ಆಲ್ಮೋಸ್ಟ್ ಇದು ಕ್ಲಿಯರ್ ಆಗಬಹುದಾದಂತ ಫಲಿತಾಂಶ. ಈಗ ನೀವು ನೋಡ್ತಾ ಇದ್ದೀರಿ ಶ್ರೇಯಸ್ ಪಟೇಲ್ ಅವರ ಆ ಮುನ್ನಡೆಯ ಅಂತರ ಹಿಗ್ಗುತ್ತಾ ಇದೆ. 13,859. ನಿಮಗೆ ಹಾಸನದ ಲೆಕ್ಕಾಚಾರ ಹೆಂಗೆ ಅಂತಂದ್ರೆ ಸಕಲೇಶ್ಪುರ, ಅರಕಲಗೂಡು, ಈ ಕಡೆ ಬೇಲೂರು, ಕಡೂರು, ಇಲ್ಲೆಲ್ಲ ಸ್ವಲ್ಪ ಬಿಜೆಪಿ ಸ್ಟ್ರಾಂಗ್ ಇದೆ. ಬಿಜೆಪಿ ಓಟುಗಳು ನೀಟಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಂದಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮತ್ತು ಆ CD ಎಲ್ಲ ರಿಲೀಸ್ ಆಯ್ತಲ್ಲ, ಅದರ ಎಫೆಕ್ಟಿವ್ ಆಗಿರುವಂತ ಸಾಧ್ಯತೆ ಇದೆ. ಬಿಕಾಸ್ 21ನೇ ತಾರೀಕು ಈ CD ಎಲ್ಲ ರಿಲೀಸ್ ಆಗಿದ್ದು, ಅಂದ್ರೆ ಪೆನ್ ಡ್ರೈವ್ಗಳೆಲ್ಲ ರಿಲೀಸ್ ಆಗಿದ್ದು, ಅದರ ಎಫೆಕ್ಟಿವ್ ಬಿದ್ದಿರುವಂತ ಸಾಧ್ಯತೆ ಇದೆ. ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕಾರ್ಯವೈಖರಿಯ ಬಗ್ಗೆ ಅಲ್ಲಿನ ಜನರಿಗೆ ಏನು ಬಹಳ ಪ್ರೀತಿ ಏನಿರಲಿಲ್ಲ. ದೇವೇಗೌಡರ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಒಂದು ಪ್ರೀತಿ ಇತ್ತು, ಬಿಟ್ರೆ ಬಹಳ ಅದ್ಭುತ ಕೆಲಸ ಮಾಡಿದಾರಾ ಅಂತ ಕೇಳಿದ್ರೆ ಇಲ್ಲ. ಅವ್ರದ್ದು ಅಟೆಂಡೆನ್ಸ್ ತೆಗೆದು ಚೆಕ್ ಮಾಡಿ, ಎಲ್ಲಿದ್ರು ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ? ಇಲ್ಲ. ಸೊ ಅದು ಫ್ಯಾಮಿಲಿ ಕಾರಣಕ್ಕಾಗಿ ಗೆಲುವಿಗೆ ಹತ್ರವಾಗಬಹುದೇನೋ. ಆದರೆ ಈಗ ಶ್ರೇಯಸ್ ಪಟೇಲ್ ಅವರ ಕಡೆಗೆ ನಂಬರ್ಸ್ ತೋರಿಸ್ತಾ ಇದ್ದಾವೆ. ಬ್ರಿಜೇಶ್ ಚೌಟ 63,000 ಲೀಡಲ್ಲಿದ್ದಾರೆ. ಚಿತ್ರದುರ್ಗದ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಗೋವಿಂದ ಕಾರಜೋಳ 38,219 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ಪ ಅವರಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ತುಮಕೂರಿನ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ವಿ ಸೋಮಣ್ಣ 75,493 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಅವರು. ಮಂಡ್ಯದಲ್ಲಿ ಭರ್ಜರಿ ಬಹುಮತದತ್ತ HD ಕುಮಾರಸ್ವಾಮಿ 1,91,092 ಮತಗಳು, ಬಹುತೇಕ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಆರಂಭದಿಂದಾನೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ ಅಂತರ ಇರೋದು 29,150 ಮತಗಳು. ಅಷ್ಟು ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರೈಟ್, ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಕುತೂಹಲ ಕಾರಣ ಆಗಿರುವಂತಹ ಕ್ಷೇತ್ರ, ಕಾರಣ ಆಗಿದ್ದಂತಹ ಕ್ಷೇತ್ರ. ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. 1,15,945 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ DK ಸುರೇಶ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬಹಳ ದೊಡ್ಡ ಶಾಕ್ DK ಶಿವಕುಮಾರ್ ಅವರಿಗೆ ಅವರ ತವರು ಕ್ಷೇತ್ರದಲ್ಲಿ.